Good morning, my dear students. Yesterday we studied about that is the kingdom Mycota. In that kingdom, we succeeded in understanding about the general characters which are exhibited by this kingdom called the Mycota. Earlier, actually, I told you that this kingdom Mycota, it is nothing but going to deal with all type of, that is the fungi. So fungi ಅಂತ ಹೇಳಿದ್ರೆ ಅದನ್ನು ನಾವು ಕಾಮನ್ ಆಗಿ ಮಶ್ರೂಮ್ ಗ್ರೂಪ್ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಈ ಒಂದು ಫಂಗಲ್ ಸ್ಟಡಿ ಏನಿದೆ, ಇಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಟು ನೋ ಅಬೌಟ್. ಓಕೆ, ಆಕ್ಚುಲಿ ಇನ್ ದ ಲಾಸ್ಟ್ ಕ್ಲಾಸ್ I not for that is mentioned regarding who is the father of this mycology. ನಾನು ಹೇಳಿದೆ mycology is nothing but mycus ಅಂತ ಹೇಳಿದ್ರೆ ಫಂಗಲ್ ಸ್ಟಡಿ ಅಂತ ಹೇಳಿ ಅರ್ಥ ಆಗುತ್ತೆ. ಹಾಗಾಗಿ ಇದರ ಒಬ್ಬ ಫಾದರ್ ಆಫ್ ಮೈಕಾಲಜಿ ಅನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ನಿಜ, ಬಟ್ ನಿಮ್ಮ ಜನರಲ್ ನಾಲೆಡ್ಜ್ ಅದು ಹೆಲ್ಪ್ ಆಗುತ್ತೆ. ಓಕೆ, ಫಾದರ್ ಆಫ್ mycology was Mitchell, M-I-T-C-H-E-L-L, Mitchell. ಪ್ಲೀಸ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಒಂದು ಜನರಲ್ ನಾಲೆಡ್ಜ್ ಇದು ಇರಲಿ ಅಷ್ಟೇ, ಏನಿಲ್ಲ. ದ ಫಾದರ್ ಆಫ್ ಮೈಕಾಲಜಿ ವಾಸ್ Mitchell. ಸೊ he studied everything about this mycology. So nothing but the mycota ಅಥವಾ fungi. Well, one thing is very clear. ಏನಪ್ಪ ಅಂತಂದ್ರೆ entire mycota, the organisms which come under this group are totally eukaryotic, no doubt. Some are unicellular, some are multicellular, but one thing is very clear: all fungi group are lacked with chlorophyll pigment, and hence they are referred by the name as achlorophyllous type of organisms ಅಂತ ಹೇಳ್ತೀವಿ. ಅಂದ್ರೆ ಟೋಟಲ್ ಆಬ್ಸೆನ್ಸ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ ಇನ್ ದೆಮ್, ಒಟ್ಟೆ ಒಂದು ಸ್ವಲ್ಪ ಕೂಡ ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋದಿಲ್ಲ. ಹಾಗಾಗಿ ಅವನ ನಾವು ಹೆಟಿರೋಟೈಪಿಕ್ ಟೈಪ್ ಯೂಕ್ಯಾರಿಯೋಟಿಕ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮೈಕ್ರೋಸ್ಕೋಪಿಕ್ ಇದೆ, ಸಮ್ ಆರ್ ಮ್ಯಾಕ್ರೋಸ್ಕೋಪಿಕ್, ಓಕೆ. ಬಟ್ ದ ಥಿಂಗ್ ಇಸ್ ದಟ್ ಯೂಕ್ಯಾರಿಯೋಟಿಕ್ ಏಕ್ಲೋರೋಫಿಲ್ಲಸ್ ಸ್ಪೋರ್ ಪ್ರೊಡ್ಯೂಸಿಂಗ್ ಇದು ನೇಚರ್ ಇದೆ. ಸೊ ಹಾಗಾಗಿ ಇವು ದೇ ಆರ್ ರೆಫರ್ಡ್ ಬೈ ದ ನೇಮ್ ಆಸ್ ದಟ್ ಈಸ್ ದ ಏಕ್ಲೋರೋಫಿಲ್ಲಸ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್. ನೆಕ್ಸ್ಟ್, ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, next I considered that actually the filamental structure of this fungi is called as the hyphae anta kariyare. The network of hyphae is called as, what we say that as the network of hyphae is called as the mycelium. Mycelium andre network of hyphae. Hyphae means it is nothing but filament. Okay, ಇಲ್ಲಿ ಟೂ ಟೈಪ್ ಆಫ್ ಫಿಲಮೆಂಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡೋಣ. ಒಂದು ಸೆಪ್ಟೇಟಿಕ್ ಹೈಫೆ ಅಂತ ಕರೆದ್ರೆ, ಇನ್ನೊಂದನ್ನ ಎಸೆಪ್ಟೇಟಿಕ್ ಹೈಫೆ ಅಂತ ಕರೆದ್ರೆ. ಡಿಫರೆನ್ಸ್ ನಿಮಗೆ ನೆನಪಿದೆ. ಸೆಪ್ಟೇಟಿಕ್ ಹೈಫೆ ಅಂದ್ರೆ ಆ ಒಂದು ಫಿಲಮೆಂಟ್ ಅಲ್ಲಿ ಕ್ರಾಸ್ ವಾಲ್ ಇದ್ರೆ, ಸೆಪ್ಟಾ ಇದ್ರೆ ಸೆಪ್ಟೇಟಿಕ್ ಆಗುತ್ತೆ. ಪ್ರತಿಯೊಂದು ಆ ಒಂದು ಸೆಲ್ ಅಲ್ಲಿ ಇಂಡಿವಿಜುವಲ್ ಆಗಿ ನ್ಯೂಕ್ಲಿಯಸ್ ಇರುವುದು. ಅಂದ್ರೆ ಸಿಂಗಲ್ ಸೆಲ್ ವಿತ್ ಕ್ರಾಸ್ ವಾಲ್ ಇದ್ದಾಗ ಅದಕ್ಕೆ ಒಂದು ಸೆಲ್, ಆ ಎಂಟೈರ್ ಫಿಲಮೆಂಟ್ ಅನ್ನ ಸೆಪ್ಟೇಟಿಕ್ ಹೈಫೆ ಅಂತ ಕರೆದ್ರು. ಆಮೇಲೆ ಇನ್ನು ಕೆಲವು ಸಲ ಆ ಒಂದು ಫಿಲಮೆಂಟ್ ಅಲ್ಲಿ ದೇರ್ ಇಸ್ ನೋ ಕ್ರಾಸ್ ವಾಲ್, ನೋ ಸೆಪ್ಟಾ, ಅಂಡ್ ಇಟ್ ಈಸ್ ಹ್ಯಾವಿಂಗ್ ವಿತ್ ಮೆನಿ ನ್ಯೂಕ್ಲಿಯೇಟೆಡ್ ಕಂಡೀಷನ್. ಅದು ಮೆನಿ ನ್ಯೂಕ್ಲಿಯಸ್ ಇದ್ದಾಗ ಅದಕ್ಕೆ ನಾವು ಸೀನೋಸೈಟಿಕ್ ಕಂಡೀಷನ್ ಅಂತ ಹೇಳ್ಕೊಟ್ಟಿದ್ದೀನಿ. ದಯಮಾಡಿ ಮರಿಬೇಡಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೀನೋಸೈಟಿಕ್ ಟೈಪ್ ಆಫ್ ಹೈಫೆ ಅಂತ ಹೇಳಿದ್ರೆ ಮಲ್ಟಿ ನ್ಯೂಕ್ಲಿಯೇಟೆಡ್ and aseptatic, ಅಂದರೆ absence of cross wall in that
ಫಿಲಮೆಂಟ್. ಸೊ ಅದಕ್ಕೆ ಎಸೆಪ್ಟೇಟಿಕ್ ಅಂತ ಹೇಳಿ ಆಯ್ತು. ಇದಿಷ್ಟು ನಾವು ಅರ್ಥ ಮಾಡ್ಕೊಂಡು ಇದಾದ್ಮೇಲೆ ಅಗೇನ್ ಇವು ಹೆಟಿರೋಟ್ರೈಫಿಕ್ ಆಗಿರೋದ್ರಿಂದ ಇಲ್ಲಿ ಹೆಚ್ಚಾನೆಚ್ಚು ನಮಗೆ ಯಾವ ಥರದ ಒಂದು ಆರ್ಗ್ಯಾನಿಸಮ್ಸ್ ಅಂತ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದೆಮ್ ಆರ್ ಸ್ಯಾಪ್ರೋಫೈಟಿಕ್ ಆಗಿದ್ದಾವೆ, ಅದರ್ ಸಮ್ ಆರ್ ಪ್ಯಾರಾಸಿಟಿಕ್ ಆಲ್ಸೋ. ಅಂದರೆ ಎರಡು ಥರ ಸ್ಯಾಪ್ರೋಫೈಟಿಕ್ಕು ಪ್ಯಾರಾಸಿಟಿಕ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಅನ್ನ ನಾವಿಲ್ಲಿ ಕಾಮನ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಸ್ಯಾಪ್ರೋಫೈಟಿಕ್ಕು ಪ್ಯಾರಾಸಿಟಿಕ್ಕು ಡಿಫ್ರೆನ್ಸ್ ಅಂತೂ ನಾನು ಸಾಕಷ್ಟು ಹೇಳ್ಕೊಟ್ಟಿದ್ದೀನಿ. ಸ್ಯಾಪ್ರೋಫೈಟಿಕ್ ಅಂತ ಬಂದ್ಬಿಟ್ರೆ ಅವು ಹೆಟಿರೋಟ್ರೋಫಿಕ್ ಆಗಿದ್ರು ಕೂಡ ಆಲ್ವೇಸ್ ದೇ ಯೂಸ್ ಟು ಡೆಪಾಸಿಟ್ ಆನ್ ದ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಅಂಡ್ ಜಸ್ಟ್ ದೇ ಸ್ಟಾರ್ಟ್ ಟು ಕನ್ಸ್ಯೂಮ್ ಇಟ್. ಇದು ಸ್ಯಾಪ್ರೋಫೈಟಿಸಮ್ ನೇಚರ್. ಇದಕ್ಕೆ ಅಪೋಸಿಟ್ ಆಗಿ ಪ್ಯಾರಾಸಿಟಿಸಮ್ ಅಂದರೆ ಈ ಒಂದು ಫಂಗೈ ಲಿವಿಂಗ್ ಕಂಡೀಷನ್ನಲ್ಲಿರುವಂಥ ಆರ್ಗ್ಯಾನಿಸಮ್ ಮೇಲೆ ಇನ್ಫೆಕ್ಟ್ ಮಾಡಿ ಅದರಿಂದ ಫುಡ್ಡನ್ನು ಡಿರೈವ್ ಮಾಡಿದಾಗ ಅದಕ್ಕೆ ಪ್ಯಾರಾಸಿಟಿಸಮ್ ಅಂತೇಳಿ ಹೇಳಿ. ನಾನು ಇನ್ನೂ ಒಂದು ಪಾಯಿಂಟ್ ಹೇಳ್ಕೊಟ್ಟಿದ್ದೀನಿ, ನೆನ್ಪಿಟ್ಕೊಳ್ಳಿ. ಈ ಒಂದು ಫಂಗಲ್ ಗ್ರೂಪಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ, ಸಮ್ ಫಂಗೈ ಆರ್ ಆಫ್ ಸಿಂಬಯೋಟಿಕ್ ಇನ್ ನೇಚರ್. ಸಿಂಬಯೋಸಿಸಮ್ ಅಂದರೆ ಗೆಟ್ ಟುಗೆದರ್, ಅಂದರೆ ಮ್ಯೂಚುಯಲಿಸಮ್. ಸಿಂಬಯೋಟಿಸಮ್ ಈಸ್ ನಥಿಂಗ್ ಬಟ್ ದ ಮ್ಯೂಚುಯಲಿಸಮ್, ಒಂದಕ್ಕೊಂದು ಬೆನಿಫಿಟ್ ತಗೊಳ್ಳೋದು. ಈಗ ಇಲ್ಲಿ ಒಂದು ಲೈಕಿನ್ ಅಂತ ನಾನು ಎಕ್ಸಾಂಪಲ್ ನೆನ್ನೆ ಕೊಟ್ಟಿರೋದಿದೆ. ಲೈಕಿನ್ ಅನ್ನೋದು ಏನಿದೆಯಲ್ಲ, ದಿಸ್ ಲೈಕಿನ್ ಈಸ್ ಎ ಕಾಂಬಿನೇಷನ್ ಆಫ್ ಫೈಕೋಬಿಯಂಟ್ ಅಂಡ್ ಮೈಕೋಬಿಯಂಟ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ನಾನು ಫಸ್ಟ್ ಕ್ಲಾಸಲ್ಲಿ ಆಲ್ಗೆ ಬಗ್ಗೆ ಹೇಳ್ಕೊಟ್ಟಾಗ ದ ಬ್ರಾಂಚ್ ಆಫ್ ಆಲ್ಗೆ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಫೈಕಾಲಜಿ. ಫೈಕಸ್ ಅಂದರೆ ಆಲ್ಗೆ, ಮೈಕಸ್ ಅಂದರೆ ಫಂಗೈ. ಈ ಪಾಯಿಂಟ್ ಅನ್ನು ನೀವು ಅಬ್ಸರ್ವ್ ಮಾಡಿ ನೆನ್ಪಿಟ್ಕೋಬೇಕು. ಸೊ ಫೈಕಾಲಜಿ, ಲಜಿ ಅಂದರೆ ಸ್ಟಡಿ ಅಂತೇಳಿ. ಈಗ ನಿಮ್ಗೆ ಗೊತ್ತಿದೆ ಫೈಕಾಲಜಿ, ದ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ಸ್ಟಡಿ ಅಬೌಟ್ ಆಲ್ಗೆ ಈಸ್ ಕಾಲ್ಡ್ ಫೈಕಾಲಜಿ. ಇನ್ನು ಮೈಕಾಲಜಿ, ದ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ಸ್ಟಡಿ ಅಬೌಟ್ ಫಂಗೈ. ಆದರೆ ಈ ಲೈಕಿನ್ ಅನ್ನೋದು ಏನಿದೆ, ಇಟ್ ಈಸ್ ಎ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ಆ್ಯಂಡ್ ಇಟ್ ಈಸ್ ಎ ಕಾಂಬಿನೇಷನ್ ಬಿಟ್ವೀನ್ ಮೈಕೋಬಿಯಂಟ್ ಅಂಡ್ ಫೈಕೋಬಿಯಂಟ್ ಅಂತ ಹೇಳಿ ನಾವು ಹೇಳ್ಕೊಡ್ತೀವಿ ವಿದ್ಯಾರ್ಥಿಗಳಿಗೆ. ಸೊ ಮೈಕೋಬಿಯಂಟ್ ಅಂತಂದರೆ ಫಂಗಲ್ ಫಿಲಮೆಂಟು, ಫೈಕೋಬಿಯಂಟ್ ಅಂದರೆ ಆಲ್ಗಲ್ ಫಿಲಮೆಂಟ್. ಎರಡು ಮಿಕ್ಸಪ್ ಆಗುತ್ತೆ. ಸೊ ಫಂಗಲ್ ಫಿಲಮೆಂಟ್ mixed with this algal filament and forms a meshwork-like structure. That situation is called as symbiosis. ಇಲ್ಲಿ ಉಪಯೋಗ ಏನು ಅಂತ ಹೇಳಿದ್ರೆ, ಐ ವಿಲ್ ಟೆಲ್ ಯು. ಆ್ಯಕ್ಚುಲಿ ಇನ್ನು ನೆಕ್ಸ್ಟ್ ಕೋರ್ಸಲ್ಲಿ ನಾನು ಅದನ್ನೇ ಪಾಯಿಂಟ್ ತಗೋಬೇಕಾಗಿದೆ ಡಿಸ್ಕಷನ್ಗೆ. ಸಿಂಪಲ್ ಆಗಿ ಹೇಳಿರ್ತೀನಿ. ಆಲ್ಗೆ ಏಬಲ್ ಟು ಸಿಂಥಿಸೈಸ್ ಆಗೋದ್ರಿಂದ ಅದು ಫೋಟೋಸಿಂಥೆಟಿಕ್, ಇದು ನಾನ್ ಫೋಟೋಸಿಂಥೆಟಿಕ್. ಯಾಕೆ? ಈ ಒಂದು ಫಂಗಲ್ ಫಿಲಮೆಂಟ್ ಎ ಕ್ಲೋರೋಫಿಲ್ಲಸ್, ಇದರಲ್ಲಿ ಟೋಟಲ್ ಆಬ್ಸೆನ್ಸ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಆದರೆ ಆಲ್ಗಲ್ ಫಿಲಮೆಂಟ್ ಅಲ್ಲಿ ದೇರ್ ಇಸ್ ಎ ಕ್ಲೋರೋಫಿಲ್ ಪಿಗ್ಮೆಂಟ್. ಹಾಗಾಗಿ ಇಟ್ ವಿಲ್ ಸಿಂಥಿಸೈಸ್ ಇಟ್ಸ್ ಫುಡ್ ಅಂಡ್ ಲೇಟರ್ ಇಟ್ ವಿಲ್ ಪ್ರೊವೈಡ್ ಫುಡ್ ಟು ದ ಫಂಗೈ ಫಿಲಮೆಂಟ್ ಅಂಡ್ ಫಂಗೈ ವಿಲ್ ಜಸ್ಟ್ ಗಿವ್ and shelter to this algal filament, and also it will provide water and other things, minerals. Yes, water and minerals are provided by fungal filament and food is provided by this algal filament. Like that there is a coordination between the algal and the fungal filament, and hence we will say the lichen is a combination between phycobiont and mycobiont and forms a total structure called as the lichen. And the lichens actually it is nothing but a symbiotic type of mechanism. ಇದರಲ್ಲಿ ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿದಾಗ ಮೈಕೋರೈಸಾ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದು ಮೈಕೋರೈಸಾ ಅಂತೇಳಿ ನಾನು ರೆಫರ್ ಮಾಡಿದ್ದೆ. ಸೊ ಇಷ್ಟು ಪಾಯಿಂಟ್ಸನ್ನು ನೀವು ಇದರಲ್ಲಿ ನೆನ್ಪಿಟ್ಕೊಂಡಿದ್ದೆ. ಆಮೇಲೆ ಸಾಕಷ್ಟು ಟೆಕ್ನಿಕಲ್ ಟರ್ಮ್ಸನ್ನು ಹೇಳಿಕೊಟ್ಟೆ ನಾನು. ಈಗ ಸೆಪ್ಟೇಟಿಕ್ಕು, ಆಮೇಲೆ ಎಸೆಪ್ಟೇಟಿಕ್ ಟೈಪ್ ಆಫ್ ಹೈಫೆ, ಮೈಸೀಲಿಯಂ ಅಂದ್ರೇನು, ಫ್ರೂಟಿಂಗ್ ಬಾಡಿ ಅಂದ್ರೇನು. ಇನ್ನು ರಿಪ್ರೊಡಕ್ಷನ್ ಬಗ್ಗೆ ನೀವು ತಗೊಂಡಾಗ ನಿಮಗೆ ಗೊತ್ತಿದೆ, ಈ ಒಂದು ಆಲ್ಗಲ್ ನೇಚರ್, ದಿಸ್ ಫಂಗಲ್ ನೇಚರ್ ಏನಿದೆ ಅಂತ ಹೇಳಿದರೆ
ಆ್ಯಕ್ಚುಲಿ ಇಟ್ ಶೋಸ್ ರಿಪ್ರೊಡಕ್ಷನ್ ಬೈ ಮೀನ್ಸ್ ಆಫ್ 3 ಮೆಥಡ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಒಂದು ವೆಜಿಟೇಟಿವ್ ಮೆಥಡ್ ಆಗಿದ್ರೆ, ಇನ್ನೊಂದು asexual and third one is called as the sexual method of reproduction. ಸೊ ವೆಜಿಟೇಟಿವ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಅಂತಂದರೆ ಇದರಲ್ಲಿ ನಾವು ಬೈನರಿ ಫಿಷನ್ ನೋಡಿದ್ವಿ, ಫ್ರಾಗ್ಮೆಂಟೇಷನ್ ನೋಡಿದ್ವಿ, ಇಸಂಟ್ ಇಟ್? ಸೊ ಬೈನರಿ ಫಿಷನ್, ಆಮೇಲೆ ಫ್ರಾಗ್ಮೆಂಟೇಷನ್, ಒನ್ ಮೋರ್ ಥಿಂಗ್ ಈಸ್ ಬಡ್ಡಿಂಗ್ ಮೆಥಡ್. ಇವು ಮೂರನ್ನು ಕೂಡ ನಾನು ನೆನ್ನೆ ನಿಮಗೆ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ, ಅದನ್ನು ನೀವು ನೆನ್ಪಿಟ್ಟಿದ್ದೀರ ಅಂತ ನಂಬ್ತೀನಿ. ಅದಾದ ನಂತರದಲ್ಲಿ ನೆಕ್ಸ್ಟ್ ದಿಸ್ asexual method of reproduction, it is all taken place by means of, just you see, there is a formation of the spores. Zoospores ಇರಬಹುದು, isn't it? Conidiospores ಆಗಬಹುದು, ಸೊ aplanospores ಆಗಬಹುದು. ಈ ರೀತಿಯಾದಂಥ ಒಂದು ಸ್ಪೋರ್ಸ್ ಫಾರ್ಮೇಷನ್ ಆಗ್ತದೆ. ಇನ್ನು ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಅಂತ ಹೇಳಿದ್ರೆ ಫಾರ್ಮೇಷನ್ ಆಫ್ ದಟ್ ಈಸ್ ದ ಸ್ಪೋರ್ಸ್, ದ ಆಸ್ಕೋಸ್ಪೋರ್ಸ್ ಆಗ್ಬೋದು. ಓಕೆ, ಸೊ ಕೊನಿಡಿಯೋಸ್ಪೋರ್ಸ್ ಆಗಿರ್ಬೋದು. ಈ ರೀತಿಯಾದಂಥ ಇಂಥವನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಇದು ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಆಗುತ್ತೆ. ಇದರಲ್ಲಿ 3 ನಾನು ಸೈಕ್ಲಿಕ್ ಸ್ಟೇಜಸ್ ಅನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಅದು ಕೂಡ ನೀವು ನೆನ್ಪಿಟ್ಟಿದ್ದೀರ ಅಂತ ತಿಳ್ಕೊಳ್ತೀನಿ. ಒಂದು ಪ್ಲಾಸ್ಮೋಗ್ಯಾಮಿ, another one is called the karyogamy, and the third one is called as the formation of a that is the haploidic spore by means of division of the zygote by meiotic division. ಇಷ್ಟು ಪಾಯಿಂಟ್ಸ್ ಅನ್ನು ನಾವು ನಿನ್ನೆ ಕ್ಲಾಸಲ್ಲಿ ಕವರ್ ಮಾಡಿದ್ವಿ. ಇವತ್ತಿನ ದಿನ ನಾನು ಮುಂದುವರಿಸುವಾಗಿ ಈ ಒಂದು ಅದೇ ಫರ್ದರ್ ದ ಕ್ಲಾಸಿಫಿಕೇಶನ್ ಆಫ್ ದಿಸ್ ಎಂಟೈರ್ ಮೈಕೋಟಾ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಸೊ ಇದರಲ್ಲಿ ಫಸ್ಟ್ ಫೇಸಲ್ಲಿ ನೆನ್ಪಿಟ್ಕೊಳ್ಳಿ, ನಾನು ಇವತ್ತು ಫಸ್ಟ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟೆ ನಿಮಗೀಗ, ಇಟ್ ಈಸ್ ದ ಫಾದರ್ ಆಫ್ ಮೈಕಾಲಜಿ ಈಸ್ ಮಿಸ್ಟರ್ ಮಿಟ್ಚೆಲ್ ಅಂತೇಳಿ ನಾನು ಕನ್ಸಿಡರ್ ಮಾಡಿದ್ದೀನಿ. ಈಗ ಕ್ಲಾಸಿಫಿಕೇಶನ್ಗೆ ಹೋಗೋಣ. ಸೊ ಕ್ಲಾಸಿಫಿಕೇಶನ್ ಆಫ್ ಫಂಗೈ. ಓಕೆ, ಬೇಸ್ಡ್ ಆನ್ ದಿ morphology of hive, ಆಮೇಲೆ types of spores and formation of fruiting body, entire fungi is classified into 4 groups ಅಥವಾ classes. 4 groups or classes ಆಗಿ ಅದನ್ನ ಕನ್ವರ್ಟ್ ಮಾಡಿದ್ದಾರೆ. ನೆನಪಿಟ್ಕೊಳ್ಳಿ, ಬೇಸ್ಡ್ ಆನ್ ದ ಮಾರ್ಫಾಲಜಿ ಆಫ್ ಹೈಫೆ, types of spores and formation of fruiting body, entire fungi is classified into 4 classes ಅಥವಾ groups ಆಗಿ ಕನ್ವರ್ಟ್ ಮಾಡಿದ್ದಾರೆ. namely the first one is called as Phycomycetes, second Ascomycetes, third one Basidiomycetes, and fourth one is Deuteromycetes. Fourth one itself is called as Deuteromycetes. So just you see, 4 ಥರದ ಒಂದು ಕ್ಲಾಸಸ್ ಅನ್ನು ನಾವಿಲ್ಲಿ ಕ್ಲಾಸಿಫೈ ಮಾಡ್ತೀವಿ ಈ ಒಂದು ಎಂಟೈರ್ ಮೈಕೋಟಾ ಕಿಂಗ್ಡಮ್ ಅನ್ನು. ಅದರಲ್ಲಿ ಮೊದಲನೇದನ್ನು ಫೈಕೋಮೈಸಿಟ್ಸ್ ಅಂತೇಳಿ ಕರೀತಾರೆ, ಎರಡನೇದು ಬಂದು ಆಸ್ಕೋಮೈಸಿಟ್ಸ್ ಅಂತ ಹೇಳಬೇಕು, ಮೂರನೇದನ್ನು
ಬೆಸಿಡಿಯೋಮೈಸಿಟ್ಸ್ ಅಂತ ಹೇಳಬೇಕಾಗುತ್ತೆ. ಆಮೇಲೆ ನಾಲ್ಕನೇದು ಬಂದು ಡ್ಯೂಟಿರೋಮೈಸಿಟ್ಸ್ ಅಂತ ಕರೀತಾರೆ. ಸೊ ಇವೆಲ್ಲವೂ ಈ ರೀತಿ 4 ಕ್ಲಾಸಸ್ ಆಗಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಮಾರ್ಫಾಲಜಿ ಆಫ್ ಹೈಫೆ. ಸೊ ಇದು ಬಹಳ ಮುಖ್ಯ. ಏನಿದು ಮಾರ್ಫಾಲಜಿ ಆಫ್ ಹೈಫೆ? ನಾನು ಹೇಳಿದ್ದೀನಿ ಮಾರ್ಫಾಲಜಿ ಆಫ್ ಹೈಫೆ ಅಂದರೆ ವೆದರ್ ದ ಹೈಫಾ ಆಫ್ ದ ಫಂಗೈ ಈಸ್ ಇಟ್ ಮೇ ಬಿ ಎನ್ ಸೆಪ್ಟೇಟಿಕ್ ಆರ್ ಎಸೆಪ್ಟೇಟಿಕ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸೆಪ್ಟೇಟಿಕ್ ಹೈಫೆ ಇದ್ರೆ ಅದರದೇ ಒಂದು ಕ್ಯಾರೆಕ್ಟರ್, ಎಸೆಪ್ಟೇಟಿಕ್ ಟೈಪ್ ಆಫ್ ಹೈಫೆ ಆಗಿದ್ರೆ ಅದರದೇ ಒಂದು ಡಿಫರೆಂಟ್ ಕ್ಯಾರೆಕ್ಟರ್ ಇರುತ್ತೆ. ಹಾಗಾಗಿ ಈ ಒಂದು ಬೇಸ್ಡ್ ಆನ್ ದ ಮಾರ್ಫಾಲಜಿ ಆಫ್ ಹೈಫೆ ವೆದರ್ ಸೆಪ್ಟೇಟಿಕ್ ಆರ್ ಎಸೆಪ್ಟೇಟಿಕ್, ಸೆಪ್ಟೇಟಿಕ್ ಅಥವಾ ಎಸೆಪ್ಟೇಟಿಕ್ ಅಂದ್ರೆ ಕ್ರಾಸ್ ವಾಲ್ ಇದೆಯೋ ಅಥವಾ ಇಲ್ಲೋ ಆ ಒಂದು ಫಂಗೈ ಹೈಫೆ, ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಾವು ಈ ಒಂದು ಕ್ಲಾಸಿಫಿಕೇಶನ್ ಮಾಡಿರುವಂಥದ್ದು. ಆಮೇಲೆ ಟೈಪ್ಸ್ ಆಫ್ ಸ್ಪೋರ್ಸ್ ಅಂತ ಹೇಳಿದೆ. ಇಲ್ಲಿ ಟೈಪ್ಸ್ ಆಫ್ ಸ್ಪೋರ್ಸ್ ಅನ್ನು ನಾನು ನಿನ್ನೆ ನಿಮಗೆ ಡಿಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಝೂ ಸ್ಪೋರ್ಸ್ ಇದ್ರೆ ಅಥವಾ ಈ ಒಂದು ಯಾವುದು ಆಸ್ಕೋಸ್ಪೋರ್ಸ್ ಆಗಿದ್ರೆ ಅದು ಡಿಫರೆಂಟ್ ಆಗುತ್ತೆ. ಆಸ್ಕೋಸ್ಪೋರ್ಸ್ ಅನ್ನೋದು ಪ್ಯೂರ್ಲಿ ಆಸ್ಕೋಮೈಸಿಟ್ಸ್ ಅಲ್ಲಿ ಬರುವಂಥದ್ದು. ಇಟ್ ಈಸ್ ದಟ್ ಈಸ್ ದ ಸೆಪ್ಟೇಟಿಕ್ ಟೈಪ್, ಇದು ಎಸೆಪ್ಟೇಟಿಕ್. ಹೀಗೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಕ್ಲಾಸಿಫಿಕೇಶನ್ ಅಲ್ಲಿ. ಅದಕ್ಕಾಗಿ ಟೈಪ್ಸ್ ಆಫ್ ಸ್ಪೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆಮೇಲೆ ಫಾರ್ಮೇಷನ್ ಆಫ್ ಫ್ರೂಟಿಂಗ್ ಬಾಡಿ ಅಂದರೆ ಈ ಒಂದು ಫ್ರೂಟಿಂಗ್ ಬಾಡಿ ಮೇಲೆ ಸ್ಪೋರ್ಸ್ ಫಾರ್ಮೇಷನ್ ಆಗಲಿಕ್ಕೆ ಇದೆ ಸ್ಟ್ರಕ್ಚರು. ಹಾಗಾಗಿ ಇಷ್ಟೆಲ್ಲ ಬೇಸ್ ಆಗಿಟ್ಕೊಂಡು ಇವತ್ತು ಮೈಕಾಲಜಿಸ್ಟ್ಗಳು 4 ಥರದ ಗ್ರೂಪ್ಸ್ ಅನ್ನ ಫ್ರೇಮ್ ಮಾಡಿರೋದು ಅಥವಾ ಕ್ಲಾಸಸ್ ಅನ್ನ, ಲೈಕ್ ಫೈಕೋಮೈಸಿಟ್ಸ್, ಆಸ್ಕೋಮೈಸಿಟ್ಸ್, ಬೆಸಿಡಿಯೋಮೈಸಿಟ್ಸ್ ಅಂಡ್ ಡ್ಯೂಟಿರೋಮೈಸಿಟ್ಸ್ ಅಂತ ಹೇಳಿ. ಸೊ ಈಗ ನಾವು ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್. ಫಸ್ಟ್ ಫೈಕೋಮೈಸಿಟ್ಸ್ ಅಂದ್ರೆ ಮತ್ತು ಅದರ ಏನು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇದೆ ಅನ್ನೋದನ್ನ ಸ್ಟಡಿ ಮಾಡಿ ನೋಡೋಣ. ಸೊ ದಿಸ್ ಫೈಕೋಮೈಸಿಟ್ ಅನ್ನೋದು ಇಲ್ಲಿ ಸ್ವಲ್ಪ ಫೈಕೋಮೈಸಿಟ್ಗೆ ಒಂದು ಕ್ಯಾರೆಕ್ಟರ್ ಏನಿದೆಯಪ್ಪ ಅಂತಂದ್ರೆ ಮೋಸ್ಟ್ ಆಫ್ them are having aquatic habits, aquatic habitat. Some are present on the decaying wood. Some are present on the decaying wood, and in some in moist and damp places, in moist and damp places. Next, some fungi are of obligate parasites on some plants. Obligate parasites on some plants. Next, the mycelium is aseptatic. Aseptatic and sinusitic type. ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ನಾಳೆ. ಸೊ ದ ಮೈಸಿಲಿಯಂ ಈಸ್ aseptatic. ನಿಮಗೆ ಈ ವರ್ಡ್ ಬರೆದ ತಕ್ಷಣ ಅರ್ಥ ಆಗಬೇಕು. aseptatic ಅಂತಂದ್ರೆ ನೋ ಕ್ರಾಸ್ ವಾಲ್. ನೋ ಕ್ರಾಸ್ ವಾಲ್, ಕ್ರಾಸ್ ವಾಲ್ ಇರೋದಿಲ್ಲ. ಜಸ್ಟ್ ಎ ಫಿಲಮೆಂಟ್, ಪ್ಲೇನ್ ಫಿಲಮೆಂಟ್ ವಿತ್ ಮಲ್ಟಿನ್ಯೂಕ್ಲಿಯಸ್.
ನೆಕ್ಸ್ಟ್ ಪಾಯಿಂಟ್. ಸೊ ಇಲ್ಲಿ asexual reproduction taken place asexual reproduction taken place by means of formation of zoospores, by means of formation of zoospores or by aplanospores. zoospores ಇವು ಮೊಟೈಲ್ ನೇಚರ್ ಇರುತ್ತೆ, ಚಲಿಸ್ತವೆ ಮೊಟೈಲ್, ಆರ್ ಬೈ aplanospores, ಆರ್ ಬೈ aplanospores. aplanospores ಕ್ಯಾರೆಕ್ಟರ್ ಏನಂದ್ರೆ ದೇ ಆರ್ ನಾನ್ ಮೊಟೈಲ್, ಅವು ಮೂವ್ ಆಗೋದಿಲ್ಲ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವು ಮೂವ್ ಆಗೋದಿಲ್ಲ. ಬಟ್ zoospores ಕಂಪಲ್ಸರಿಲಿ ದೇ ಶೋ ಮೊಟಿಲಿಟಿ, ಅಂದ್ರೆ ಚಲನೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವು ಚಲಿಸಿದ್ರೆ. ಈ ಒಂದು aplanospores ಏನಿದೆ ದೇ ಡೋಂಟ್ ಮೂವ್, ಹಾಗಾಗಿ ದೇ ಆರ್ ಆಫ್ ನಾನ್ ಮೊಟೈಲ್ ಇನ್ ನೇಚರ್ ವೈಲ್ zoospores ಆರ್ ಮೊಟೈಲ್ ಇನ್ ನೇಚರ್. ಸೊ ಇನ್ನು ಇದಕ್ಕೆ ಎಕ್ಸಾಂಪಲ್ಸ್ ಅನ್ನ ಮೆನ್ಷನ್ ಮಾಡೋಣ. ಸೊ ಒಂದು ಎಕ್ಸಾಂಪಲ್ ಅಂದ್ರೆ ಮ್ಯೂಕರ್, MUCOR, ಮ್ಯೂಕರ್ ರೈಜೋಪಸ್ and alboro. Mucor, rhizopus and alboro. So these are the three best examples. ನೀವು ಎಕ್ಸಾಂಪಲ್ಸ್ ಕರೆಕ್ಟ್ ನೆನಪಿಟ್ಕೊಳ್ಳೋಕ್ಕೆ ಒಂದು ಟೆಕ್ನಿಕ್ ಉಪಯೋಗಿಸಿ. MRA ಅಂತ ಒಂದು ಕಡೆ ಬರ್ತದೆ, MRA ನಿಮಗೆ ರಿಮೆಂಬರ್ ಆಗುತ್ತೆ ಹೆಂಗೆ ಅಂದರೆ M ಫಾರ್ ಮ್ಯೂಕರ್, R ಫಾರ್ ರೈಸೋಪಸ್, A ಫಾರ್ ಆಲ್ಬೋಗೋ. ಹೀಗೆ ನೀವು ಸರಿಯಾಗಿ ಪಾಯಿಂಟ್ಸ್ ಅನ್ನ ರಿಮೆಂಬರ್ ಮಾಡಿ. ಇಲ್ಲಿ ನೋಡೋಣ, ಕ್ಲಾಸಿಫಿಕೇಶನ್ ಆಫ್ ಫಂಗೈ ಏನಿದೆ, ಇಟ್ ಈಸ್ ಬೇಸ್ಡ್ ಆನ್ ದ ಮಾರ್ಫಾಲಜಿ ಆಫ್ ಹೈಫೆ, ಟೈಪ್ಸ್ ಆಫ್ ಸ್ಪೋರ್ಸ್ ಅಂಡ್ ಫಾರ್ಮೇಶನ್ ಆಫ್ ಫ್ರೂಟಿಂಗ್ ಬಾಡಿ. ಎಂಟೈರ್ ಫಂಗೈ ಈಸ್ ಕ್ಲಾಸಿಫೈಡ್ ಇಂಟು ಹೌ ಮೆನಿ ಕ್ಲಾಸಸ್? 4 ಕ್ಲಾಸಸ್. ಅದು ಕೂಡ ನೆನಪಿಟ್ಕೋಬೇಕು. 4 ಕ್ಲಾಸಸ್ ಅನ್ನೋದು ನಿಮಗೆ ನೆನಪಿರಲಿ. 4 ಕ್ಲಾಸಸ್ ಯಾವ್ಯಾವ ಅಂತ, ದಟ್ ಈಸ್ ನೇಮ್ಲಿ ಫೈಕೋಮೈಸಿಡ್ಸ್, ಆಸ್ಕೋಮೈಸಿಡ್ಸ್, ಬೆಸಿಡಿಯೋಮೈಸಿಡ್ಸ್ ಅಂಡ್ ಅನದರ್ ಒನ್ ಈಸ್ ದ ಡ್ಯೂಟೆರೋಮೈಸಿಡ್ಸ್. ಸೊ ಇದಿಷ್ಟು ಪಾಯಿಂಟ್ಸ್ ಅನ್ನ ನಾವು ಇಲ್ಲಿ ಕಂಪಲ್ಸರಿ ನೆನಪಿಟ್ಕೋಬೇಕು. ಹಾಗಾದ್ರೆ ಮಾತ್ರ ಎಕ್ಸಾಮ್ನಲ್ಲಿ ನಮಗೆ ಸ್ವಲ್ಪ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ. ಆದ್ದರಿಂದ ನೆನಪಿಡಿ. ಸೊ ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ continue with the another one, that is ascomycetes. ಈಗಿನ ಕ್ಲಾಸಲ್ಲಿ ನಾನು ಇವತ್ತು ನಿಮಗೆ ಫೈಕೋಮೈಸಿಡ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ನಾಳೆ ಕ್ಲಾಸಲ್ಲಿ ಅಗೇನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಅಬೌಟ್ ದಟ್ ascomycetes. ಥ್ಯಾಂಕ್ ಯು.